ನಮಗೆಲ್ಲವೂ ಮುಖ್ಯವಾಗಿ ನಿಮಗೆ ನಾವು ಅವ್ರಿಗಿಂತ ಮಿಗಿಲಾಗಿ ಒಂದು ರೋಬೋಟ್ನ ಚಿತ್ರರಂಗಕ್ಕೆ ನಾವು ವಿಭಿನ್ನ ರೀತಿಯಲ್ಲಿ ಬಿಡುಗಡೆ ಮಾಡಬಹುದು ಅನ್ನೋದು ತೋರಿಸ್ಬೋದಾಗಿತ್ತು. ಯಾವುದೇ ಆಕ್ಟರ್ ಅಥವಾ ಯಾರೇ ಒಬ್ಬ ಸ್ಟಾರ್ ನಟ ಇಲ್ಲದೆ ಇದ್ರು ರೋಬೋಟ್ ಯಾವ ಇವತ್ತು ಸ್ಟಾರ್ ಆಗಿದೆ ರೋಬೋಟ್ ನಮಗೆ ಇವತ್ತು ಅನ್ನೋದನ್ನ ನಿಮ್ಗೆ ತೋರಿಸ್ಬೇಕಾಗಿತ್ತು. ಅದರಿಂದ ಅದನ್ನ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ವಿ. ಎಲ್ರಿಗೂ ನಮಸ್ಕಾರವನ್ನ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸಿದ್ದೇಗೌಡ ಅಂತ. ಈ ಚಿತ್ರದ ಈ ನಿರ್ದೇಶಕ, ಈ ಲಿರಿಕ್ಸ್ ನಾನೇ ಬರೆದಿರೋದು, ಕತೆ ನಾನು ಬರೆದಿರೋದು. BA ಮಧು ಸಂಭಾಷಣೆ ಮತ್ತು ಚಿತ್ರಕಥೆಯನ್ನ ಬರೆದಿದ್ದಾರೆ. ಅವರೆಲ್ಲ ನಿಮಗೆಲ್ಲ ಪರಿಚಯ ಇದೆ. ಇಲ್ಲಿರೋದನ್ನ ಪರಿಚಯ ಮಾಡ್ಕೊಟ್ಬಿಡ್ತೀನಿ. ಮೊದಲನೇದಾಗಿ ನನ್ನ ತಮ್ಮ ಶಿವು ಅಂತ, ಜೀವಿತ ಕ್ರಿಯೇಷನ್ ಇವ್ರದೇ. ಬಟ್ ನನ್ನ ಈ ಬೆಳವಣಿಗೆಗೆ ನನ್ನ ತಮ್ಮ ಸಂಪೂರ್ಣ ಇಷ್ಟು ಚಿತ್ರಗಳನ್ನ ಮಾಡಲಿಕ್ಕೆ ಅವನ ಕಾರಣ. ಮತ್ತೆ ಇವರು ಅವರ ಸ್ನೇಹಿತರು ಕುಮಾರ್ ಗೌಡ್ರು ಮತ್ತೆ ಇವರು ನಮ್ಮ ಚಿತ್ರಗಳನ್ನ ನೋಡಿ ನನ್ನ ತಮ್ಮನ ಜೊತೆ ಪರಿಚಯ ಆಗಿ ಅವ್ರ ಮಗನ, ನನಗೊಂದು ಆಸೆ ಇತ್ತು ಚಿತ್ರರಂಗದಲ್ಲಿ ನನ್ನ ಮಗನಿಗೆ ಆಕ್ಟ್ ಮಾಡಿಸ್ಬೇಕು ಅಂತ ಅಂದಾಗ ನನ್ನ ಬಹುದಿನಗಳಿಂದ ಈ ಚಿತ್ರವನ್ನ ಮಾಡಬೇಕು ಅನ್ನೋ ಆಸೆ ಇತ್ತು. ಅವ್ರ ಮಗ ಇಂಟ್ರೊಡ್ಯೂಸ್ ಆದ. ಅದರಿಂದ ಯದು ಅಂತ ಅವರು ಕನ್ನಡ ಚಿತ್ರರಂಗಕ್ಕೆ ಮೊದಲನೆಯ ಸಲ ಮಾಡ್ತಾ ಇದ್ದಾರೆ. ಆಗ ಧೀರಜ್ ಅಂತ ಸಹಾಯಕರಾಗಿ ನಟನಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ ಮಂಜು ನಮ್ಮ ಅದ್ಭುತವಾದ ಒಂದು ಕ್ಯಾಮ್ರಾವನ್ನ ಮಾಡಿದ್ದಾರೆ, ಮುಂಜಾನೆ ಮಂಜು ಅಂತ. ಮತ್ತೆ ಕರೀಂ, ನಾನು ಮೈಸೂರಿನಲ್ಲಿ ಎಡಿಟಿಂಗ್ ಆಗಿರ್ಬೋದು, CG ವರ್ಕ್ ಆಗಿರ್ಬೋದು ಎಲ್ಲವನ್ನ ಸೂನಿಯಕ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಅವರು ಮೈಸೂರಿನಲ್ಲಿ ಎಲ್ಲ ಹುಡುಗರುಗಳಿಗೆ ಕಳಿಸುವಂಥದ್ದು ಮತ್ತು ಚಿತ್ರಕ್ಕೂ ಅವರು ಮಾಡಿದ್ದಾರೆ. ಇನ್ನೊಂದು ಖಾನ್ ಅಂತ, ಇವರು ಶಂಕರ್ ನಾಗ್ ಅವರ ಜೊತೆ ಸೆಟ್ ಕೆಲಸವನ್ನ ಮಾಡಿದವರು. ನಂತರ ಅವರು ಕೆಲಸಕ್ಕೆ ಸೇರ್ಕೊಂಡ ಮೇಲೆ ಇದು ನಂದ ಮೊದಲನೇ ಪಿಕ್ಚರ್ ಅಲ್ಲಿ. ಈಗ ನೆಕ್ಸ್ಟ್ ಅವ್ರು ಶುರು ಮಾಡಿದ್ದಾರೆ ಸೆಟ್. ಈ ಚಿತ್ರವನ್ನ ಹಳ್ಳಿ ವಾತಾವರಣ ನೋಡಿರ್ಬೋದು, ಸಾಂಗ್ ಎಲ್ಲ ನೋಡಿರ್ಬೋದು. ಇದೆಲ್ಲ ಸಂಪೂರ್ಣ ಸೆಟ್ಟನ್ನ ಇವರೇ ಹಾಕಿದ್ದಾರೆ. ಅದರಿಂದ ನಾವು ಇಷ್ಟು ಜನನು ನಾವು ತಮ್ಮ ಮುಂದೆ ಇದ್ದೇವೆ. ನಮ್ಮೆಲ್ಲರವನ್ನ ಈ ಚಿತ್ರವನ್ನ ಬೆಳೆಸುವಂಥದ್ದು ಮೀಡಿಯಾ ಕೈಲಿದೆ. ಇವತ್ತು ಯಾವುದೇ ಮೀಡಿಯಾ ಒಂದು ಚಿತ್ರವನ್ನ ಎತ್ತಬಹುದು, ಹಾಗೆ ಎಲ್ಲರನ್ನ ಬೆಳೆಸ್ಬೋದು ಅನ್ನೋದಕ್ಕೆ ನೀವು ಇವತ್ತು ಆ ಚಿತ್ರವನ್ನ ನೀವು ಯಾವ ಮಟ್ಟಕ್ಕೆ ಇವತ್ತು ಬೆಳೆಸಿದ್ರಿ, ಅದು ಹೇಗೆ ತನ್ನ ತತ್ವವನ್ನ ಬೆಳೆಸ್ಕೊಳ್ತು ಅನ್ನೋದಕ್ಕೆ ನೀವೆಲ್ಲ ಕಾರಣಭೂತರಾಗಿದ್ರಿ. ಅದರಿಂದ ಮಾತನ್ನ ಶುರು ಮಾಡ್ತಿದ್ದೆ. ಮೊದಲನೇದಾಗಿ ನಾನೇ ಹೇಳ, ಥ್ಯಾಂಕ್ ಯು. ಕುಂಟೆಬಿಲ್ಲೆ. ನಾವು ನನ್ನ ಜೀವಿತ ಕ್ರಿಯೇಷನ್ ಬಗ್ಗೆ 2 ಮಾತು ಹೇಳ್ತೀನಿ. ಜೀವಿತ ಕ್ರಿಯೇಷನ್ ನಾವು ಸಮಾಜದ ಒಂದು ಹಳ್ಳಿ ಸೊಗಡು ಅಥವಾ ವಿಭಿನ್ನ ಚಿತ್ರಗಳನ್ನ ನೀಡುವ ವಾಸ್ತವಕತೆಯನ್ನು ಇಟ್ಕೊಂಡು ಚಿತ್ರ ಮಾಡುವ ಒಂದು ಇದಾಗಿದೆ. ಮೊದಲನೇದಾಗಿ ದಕ್ಷಯಜ್ಞ ಅಂತ ಮಾಡಿದ್ವಿ 16ರಲ್ಲಿ. ಅದು ಒಂದು ವಾರಣಾಸಿ ನ್ಯಾಷನಲ್ ಅವಾರ್ಡ್ ಬಂತು. ನಂತರ ತರ್ಲೆ ವಿಲೇಜ್ ಮಾಡಿದ್ವಿ, ನಿಮ್ಗೆಲ್ಲ ಗೊತ್ತಿದೆ. ನಂತರ ಅದಾದ್ಮೇಲೆ ಹೂವಿನಾರ ಅಂತ ಮಾಡಿದ್ವಿ, ಸ್ಟೇಟ್ ಅವಾರ್ಡ್ ಬಂತು. ಅದಾದ್ಮೇಲೆ ಋತುಮತಿ ಅಂತ ಒಂದು ಚಿತ್ರವನ್ನ ಮಾಡಿದ್ವಿ. ಅದು ಇದಾದ್ಮೇಲೆ ಈಗ ಕುಂಟೆಬಿಲ್ಲೆ ಅಂತ ಮಾಡಿದ್ದೀನಿ. ಕುಂಟೆಬಿಲ್ಲೆ ಅಂತಕ್ಕಂಥದ್ದು ಹಳ್ಳಿಯ ಚೈಲ್ಡ್ಹುಡ್ ಅಲ್ಲಿ ಕುಂಟೆಬಿಲ್ಲೆ ಏನ್ ಆಡ್ತಿರ್ತಾರೆ, ಆ ಕ್ಷಣದಲ್ಲಿ ಒಬ್ಬರಿಗೊಬ್ರು ಪರಿಚಯ ಆದಂತ, ಅದು ಪ್ರೀತಿನೋ ಅಥವಾ ಮಿತ್ತೋ ಅಥವಾ ಏನು ಕರಿತಿರೋ, ಅದು ಏನ್ ಪರಿಚಯ ಆಗುತ್ತೋ ಅದು ಹಾಗೆ ಬೆಳೆದಾಗ ಸ್ನೇಹ ಮುಂದೊಂದು ದಿನ ಅದು ಲವಾರ ತಿರುಗ್ಬೋದು, ಸ್ನೇಹನಾರ ತಿರುಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಆ ಒಂದು ಇಲ್ಲ ಯಾವ ಒಂದು 30-40 ವರ್ಷ ಆದ್ಮೇಲೆ ಇಲ್ಲ ನಾವೆಲ್ಲೋ ಬೇರೆ ಊರಿಗೆ ಹೊಂಟೋಗಿರ್ತೀವಿ, ಇಲ್ಲ ಹುಡುಗಿ ನೋಡ್ಬೇಕಂಡ್ರಿ ಅವಳು ನನ್ನ ಜೊತೆಲಿ ಬೆಳೀತಿದ್ದೋ ಒಂದು ನಮ್ಗೆ ಕಾಡಕ್ ಶುರುವಾಗುತ್ತೆ. ಪ್ರತಿಯೊಬ್ಬರಿಗೂ ಕಾಡಕ್ ಶುರುವಾಗುತ್ತೆ. ನಿಮ್ ಚೈಲ್ಡ್ಹುಡ್ ಅಲ್ಲಿ ನಿಮ್ಮ ಊರಲ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ದು, ನಿಮ್ಮ ಯಾವ್ದಾರ ಸ್ನೇಹಿತರು ಯಾರು ಇದ್ದಾಗ, ಇಲ್ಲ ಆಕೆ ನೋಡ್ಬೇಕು, ಏನಾಗಿದ್ದಾಳೆ ಮಗ, ಅವಳೇನು ಬೇರೆ ಕಡೆ ಮದುವೆ ಇದ್ದಾಳೆ, ಚೆನ್ನಾಗಿದ್ರೆ ಸಾಕು ಮಗ ಅಂತೇಳಿ ಆ ತರದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹಳ್ಳಿಯ ಸೊಗಡನ್ನ ಹೇಳುವಂತ ಒಂದು ಕುಂಟೆಬಿಲ್ಲೆಯ ಲವ್ ಸ್ಟೋರಿ. ಆ ಲವ್ ಸ್ಟೋರಿನಲ್ಲಿ ಪಕ್ಕ ಒಂದು ನಮ್ಮ ಸಮಾಜದ ಸಂಪೂರ್ಣ ಎಲ್ಲವನ್ನ ಒಂದು ಹಳ್ಳಿಯಲ್ಲಿ ನಡೀತಕ್ಕಂಥ ಘಟನೆಗಳನ್ನ ಎತ್ತಿ ಹಿಡಿಯುವ ಒಂದು ಘಟನೆಯೇ ಈ ಕುಂಟೆಬಿಲ್ಲೆ ಘಟನೆ. ಯಾಕೆಂದ್ರೆ ಕಥೆಯನ್ನ ಹೇಳಿದ್ರೆ ಸ್ವಾರಸ್ಯ ಹೊಂಟೋಗ್ಬಿಡ್ತದೆ ಅಂತ ಹೇಳಲಿಲ್ಲ. ಚಿತ್ರ ಬಂದ್ಮೇಲೆ ನೀವೆಲ್ಲ ನೋಡ್ಬೋದು. ಖಂಡಿತ ಮಿಸ್ಸಿಂಗ್ ಕಂಟೆಂಟ್ ಮೇಜರ್ ಆಗಿರುತ್ತೆ. ಜೊತೆಗೆ ಸಸ್ಪೆನ್ಸ್ ಇದೆ, ಜೊತೆಗೆ ಲವ್ ಅಂದ್ರೆ ಏನು ಅನ್ನೋದನ್ನ ಪ್ರಮುಖವಾಗಿ ತಿಳಿಸ್ತೀವಿ. ಜೊತೆಗೆ ಏನಂದ್ರೆ ಬೇಡದೇ ಇರೋ ತಪ್ಪುಗಳನ್ನ ನಾವು ಮಾಡಿಕೊಂಡು ಒಂದು ಪವಿತ್ರವಾದ ಪ್ರೀತಿಯನ್ನ ಹೆಂಗ್ ಹಾಳು ಮಾಡ್ಕೊಳ್ತೀವಿ ನಾವೇ ಅನ್ನೋದನ್ನ ಸಂಪೂರ್ಣವಾಗಿ ನಮ್ಮ ಕೈಯಾರ ನಾವೇ ಲವ್ಗಳನ್ನ ಹೇಗೆ ಹಾಳು ಮಾಡ್ಕೊಳ್ತೀವಿ, ನಮ್ಮ ಕುಟುಂಬ, ನಾವು, ನಮ್ಮ ಸುತ್ತಮುತ್ತ ಪರಿಸರ ನಮ್ಮನ್ನ ಹೆಂಗೆ ಹಾಳು ಮಾಡುತ್ತೆ ಅನ್ನೋಂಥ ಸಂಪೂರ್ಣವಾಗಿ ಸೆರೆ ಹಿಡಿದಿದ್ದೀವಿ ಸರ್. ಒಂದು ಜನವರಿ ಶುರು ಆಯ್ತು, ಮುಗೀತು. ಈಗ 26ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ಗೆ, ಇನ್ನೂ ತಿಂಗಳಿದೆ. ಸೆನ್ಸರ್ಗೆ ಹಾಕಿದ್ವಿ, ಸೆನ್ಸರ್ ಆಗ್ತಿದ್ದಂಗೆ ರಿಲೀಸ್ ಮಾಡೋಕ್ಕೆಲ್ಲ
ಶೂಟಿಂಗು ಒಂದು ವಿಭಿನ್ನವಾದ ಸ್ಥಳದಲ್ಲಿ ಮಾಡಿದ್ದೀವಿ. ಎಲ್ಲ ಚಿಕ್ಕದೇವಿ ಬೆಟ್ಟ ಅಂತ ನಾಗರಹೊಳೆ ಎಚ್ ಡಿ ಕೋಟೆ ಆ ತಾಲೂಕಿನ ಒಂದು ಸೊಗಡು ಹಳ್ಳಿ, ತುಂಬ ಚೆನ್ನಾಗಿದೆ ಅದು ನೋಡಲಿಕ್ಕೆ. ಆ ಹಳ್ಳಿಲಿ ಜೊತೆಗೆ ಕಬ್ಬನ ಒಂದು ಗದ್ದೆಗಳು ಮತ್ತು ಒಂದು ಈ ರೈತರ ಹೊಲ ಜಮೀನು ಇವುಗಳು ಇಟ್ಕೊಂಡು ಒಂದು ಪೊಲೀಸ್ ಠಾಣೆ ಇವುಗಳು ಈ ಥರ ಎಲ್ಲ ಇಟ್ಕೊಂಡು ಒಂದು 40 ದಿನ ಶೂಟಿಂಗ್ ಮಾಡಿದ್ವಿ. ಸಿಟಿಗೆ ಬರಲ್ಲ, ಬಟ್ ಪಾತ್ರಗಳೆಲ್ಲ ಸಿಟಿಗೆ ಬರ್ತವೆ. ಈ ಪೊಲೀಸ್ ಸ್ಟೇಷನ್ ಆಸ್ಪತ್ರೆಗಳೆಲ್ಲ ಸಿಗಾಕೊಂಡಾಗ ಸಿಟಿ ಬರ್ತವೆ, ಬಟ್ ಹಳ್ಳಿಲಿ ಕತೆ ನಡೀತದೆ. ಕ್ಯಾಮ್ರಾಮನ್ ಮುಂಜಾನೆ ಮಂಜು ಅಂತ, ಮುಂಜಾನೆ ಮಂಜು ಇದು ಡೈಲಾಗ್. ಈ ಕಥೆಯನ್ನ ಹೇಳಿದ ತಕ್ಷಣ ನಾನೇ ಬರೀತೀನಿ ಅಂತ BA ಮಧು ನಮಗೆ ಖುಷಿಯಿಂದ ಚಿತ್ರಕಥೆ ಮತ್ತೆ ಸಂಭಾಷಣೆಯಲ್ಲಿ ಭಾಗವಹಿಸಿ ಅದ್ಭುತವಾದ ಸಂಭಾಷಣೆ ಬರ್ಕೊಟ್ಟಿದ್ದಾರೆ. ಮತ್ತೆ ಇದಕ್ಕೆ ಸಾಂಗ್ ಎಲ್ಲ ಕೇಳಿದ್ರೆ ಇದರ ಲಿರಿಕ್ಸ್ ನಾನು ಬರೆದಿದ್ದೆ. ಹೇಮಂತ್ 3 ಹಾಡಿದೆ, ಒಂದು ಫೈಟ್ ಇದೆ. ಸಾಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಅನ್ಕೋತೀವಿ. ಜನ ಅದು ಪ್ರೇಕ್ಷಕರು ನೀವೆಲ್ಲ ರಿಸೀವ್ ಮಾಡ್ಬೇಕು. ಈ ಕಥೆಯನ್ನ ನೀವು ಚಿತ್ರ ಬಂದಾಗ ನೋಡಿ ಒಂದು ವಿಮರ್ಶೆಯನ್ನ ಬರೀರಿ ಅಂತ ನಾನು ಕೇಳ್ಕೊತೀನಿ. ರಿಲೀಸ್ ಮಾಡ್ತಿರತಕ್ಕಂಥದ್ದು MN ಕುಮಾರ್ ಮತ್ತೆ ನವರತ್ನ ಪ್ರಕಾಶ್, ನಮ್ಮ ಮೈಸೂರಿಂದ ನಾಗೇಂದ್ರಣ್ಣ. ಒಟ್ಟು 4 ಏರಿಯಾದಲ್ಲೂ 4 ಜನಕ್ಕೆ ಕೊಟ್ಟಿದ್ದೀವಿ. ನಮ್ಮ ಜೀವಿತ ಕ್ರಿಯೇಷನ್ ಅಂಡರ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ. ನಮ್ಮ ಕೈಲಿ ಎಷ್ಟು ಶಕ್ತಿ ಆಗುತ್ತೆ ಏನಾಗುತ್ತೆ ಇವತ್ತಿನ ಇದ್ರಲ್ಲಿ ನೋಡ್ಕೊಂಡು ರಿಲೀಸ್ ಮಾಡ್ತಾ ಇದ್ದೀನಿ. ಸೆನ್ಸರ್ ಇನ್ನೂ ಆಗಿಲ್ಲ, ಆಗುತ್ತೆ. ಅಪ್ಲೈ ಮಾಡಿ ಡೇಟ್ ಹಾಕಿದ್ದೀವಿ. ನಮ್ದೇನು ಕಾಂಟ್ರವರ್ಸಿ ಇಲ್ಲ ಅನ್ಕೊಂಡು ಡೇಟ್ ಹಾಕಿದ್ದೀವಿ. ಹೀರೋಯಿನ್ ಏನಕ್ಕೆ ಬಂದಿಲ್ಲ ಅಂದ್ರೆ ಸರ್, ಒಂದು ಮೇಘಶ್ರೀ ಅಂತ ನಿಮ್ಗೆ ಹೀರೋಯಿನ್ ಗೊತ್ತಿರ್ಬೋದು. ಅವಳು 3-4 ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ಮಾಡ್ತಿದ್ದಾಳೆ. ಈಗ ಅವಳು ಆಕೆ 2 ತಿಂಗಳಾಗಿದೆ ಹೋಗಿ. ನಾವು ಅವ್ರ ಕೈ ಪ್ರೊಡ್ಯೂಸರ್ ಕೈಲಿ 2 ಕೈಲಿ ಬಯಸ್ಕೊಬಿಟ್ಟಿದ್ದೀನಿ. ಬರವರ ಮಾಡ್ತೀನಿ ರಿಲೀಸ್ ಆಮೇಲೆ ಮಾಡ್ತೀನಿ ಅಂತ. ಯಾಕೆಂದ್ರೆ ಎಲ್ಲರ ಡೇಟು ಸಿಗ್ಲಿಲ್ಲ ನಮಗೆ, ಪತ್ರಿಕಾಗೋಷ್ಠಿ ಕರೀಲಿಕ್ಕಾಗಲಿ ಪ್ರಮೋಷನ್ಗಾಗಲಿ. ಈಗ ಜೊತೆಗೆ ನಾವೇ ಒಂದು ವಿಭಿನ್ನವಾಗಿ ಯೋಚನೆ ಮಾಡಿದೆ. ಈಗ ಅವ್ರಿಲ್ದೇನೋ ಒಂದು ಪ್ರಚಾರ ತಗೋಬೋದಲ್ಲ, ಯಾವ ರೀತಿ ತಗೋಬಹುದು ಅಂತ ಹೇಳಿದಾಗ ನಮ್ಗೆ ರೋಬೋಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಸಿಕ್ತು. ಅದನ್ನ ಇಟ್ಕೊಂಡು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ವಿ. ಅದನ್ನ ಇಟ್ಕೊಂಡು ಎಲ್ಲ ಕಡೆ ಮಾಲ್ಗಳು ಹೋಗುವಂಥದ್ದು, ಅದನ್ನ ಇಟ್ಕೊಂಡು ಒಂದು ದಾವಣಗೆರೆ ಅಲ್ಲಿ ಪತ್ರಿಕೆ ಬೇರೆ ಕಡೆ ಎಲ್ಲಾರು ಹೋದಾಗ ಮತ್ತೆ ಥಿಯೇಟರ್ಗಳಲ್ಲಿ ಒಂದು ಅಟ್ರಾಕ್ಷನ್ ಮಾಡೋ ಥರ ಒಂದು ಹೊಸ ವಿಭಿನ್ನ ರೀತಿಯಲ್ಲಿ ಪ್ರಚಾರವನ್ನು ಮಾಡೋಣ ಅಂತ ನನ್ನ ಸ್ನೇಹಿತ ಪವನ್ ಜೊತೆಲಿ ಇಟ್ಕೊಂಡು. ಸಿನಿಮಾದಲ್ಲಿ ಇಲ್ಲ, ಆಸೆ ಸಿನಿಮಾದ ಒಂದು ಪ್ರಚಾರಕ್ಕೋಸ್ಕರ ನಾವು ಇಟ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವೆಲ್ಲ ಏನಂದ್ರೆ ಫಸ್ಟ್ ಟೈಮ್ ಒಂದು ಹೊಸ ನೂತನವಾಗಿ ಒಂದು ಮಾಡಿದ್ದೀವಿ. ನೀವು ಎಲ್ಲ ಕಡೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಡ್ತೀನಿ ಸರ್. ಮಂಜು ಸರ್ ಗೊತ್ತಿದೆ ನಾನು ಅನ್ಕೋತೀನಿ, ಯಾಕೆಂದ್ರೆ ಅವ್ರು ನನಗೆ ತುಂಬಾ ಸಲ ದಕ್ಷ ಯಜ್ಞದಲ್ಲೂ ಹೆಲ್ಪ್ ಮಾಡಿದ್ರು, ತರ್ಲ ವಿಲೇಜಲ್ಲೂ ಹೆಲ್ಪ್ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಮಾರ್ ಗೌಡ ಅಂತಿದ್ದೇನೆ. ನಾನು ಸುಮಾರು ವರ್ಷಗಳಿಂದ ಅಂದರೆ ಒಂದು 30-35 ವರ್ಷದಿಂದ ನಾನು ಒಬ್ಬ ಕಲಾವಿದನಾಗಬೇಕು ಅಂದ್ಕೊಂಡು ಬೆಂಗಳೂರಿಗೆ ಬಂದಂಥವನು. ಸರಿಯಾಗ ನಮಗೆ ಯಾವುದೇ ಥರವಾದ ಸಹಕಾರ ಮತ್ತು ಸರಿಯಾದ ರೀತಿಯಲ್ಲಿ ನಮ್ಗೆ ಯಾವುದೂ ಆಗದೇ ಇರೋದ್ರಿಂದ ಅದನ್ನು ಬಿಟ್ಟು ನಮ್ಮ ಬಿಸ್ನೆಸ್ ಕಡೆ ಹೋದೆ. ಅನಂತರ ಬೆಳಿಗ್ಗೆ ಮಗನ ಜೊತೆ ಚರ್ಚೆ ಮಾಡ್ತಿದ್ದಾಗ ಆ ಆಸೆನ ನಾನು ಈಡೇರಿಸ್ತೀನಿ ಇರಿಯಪ್ಪ ಅಂತ ಹೇಳ್ದ. ಅದು ಅವನು ಡಿಗ್ರಿ ಮುಗಿಸಿದ ನಂತರ ನವರಸ ಅಕಾಡೆಮಿ ಇದಕ್ಕೆ ಕೋರ್ಸ್ಗೆ ಸೇರಿಸಿದೆ. ಅದನ್ನು ಅದ ನಂತರ ಆದಮೇಲೆ ಸಿದ್ದೇಗೌಡರು ಮತ್ತು ಶಿವು ಅವ್ರ ಜೊತೆ ಸೇರಿ ಚರ್ಚೆ ಮಾಡಿ ಒಂದು ಸಿನಿಮಾ ಮಾಡೋದ ಅಂತ ಹೇಳಿ ಅದಕ್ಕೋಸ್ಕರ ನಾನು ಚಿತ್ರರಂಗಕ್ಕೆ ಬಂದಿದ್ದೆ. ಇಲ್ಲ ನಾನು ಮಾಡಿಲ್ಲ ಸರ್. ಈಗ ಮಗ ಮಾಡ್ತಾ ಇರೋದ್ರಿಂದ ನನ್ನ ಅವಶ್ಯಕತೆ ಇಲ್ಲ. ಬೇಡ, ಮಗ ತೀರಿಸ್ತಾ ಇದ್ದಾನೆ ನನ್ನ ಆಸೆನ. ಅದಕ್ಕೋಸ್ಕರನೇ ನನ್ನ ಕೈಲಾಗಲಿಲ್ಲ ಅಂತೇಳಿ ನನ್ನ ಮಗನ್ನ ಚಿತ್ರರಂಗಕ್ಕೆ ಕರ್ಕೊಂಡು ಬಿಟ್ಟಿದ್ದೀನಿ. ಇಲ್ಲ ಬಿಡಿ ಸರ್, ಮಗನ ಭವಿಷ್ಯ ರೂಪಿಸೋದು ಒಂದು ಜವಾಬ್ದಾರಿ ಇದೆ ನನ್ನ ಮೇಲೆ. ಅದಕ್ಕೋಸ್ಕರ ನಾವು ಬೇಡ ಅಂತೇಳಿ ನನ್ನ ಆಸೆನ ಅವನ ಮುಖಾಂತರ ತೀರಿಸ್ಕೊಳ್ಳೋದ ಅಂತೇಳಿ ಬಂದಿದ್ದೆ. ಸಿದ್ದೇಗೌಡ ಬ್ರದರು ನಂದು ಇದೊಂದು 6ನೇ ಸಿನಿಮಾ ಈಗ ಮಾಡಿದ್ವಿ. ಬಟ್ 6ನೇ ಸಿನಿಮಾ ಆದರೂ ಬೆಂಗಳೂರು ಗಾಂಧಿನಗರ ಯಾರು ಅಂತಾನೆ ಗೊತ್ತಿಲ್ಲ. ವಿಪರ್ಯಾಸ ಹಂಗೆ ಆಗ್ಬಿಡೈತೆ ಇವತ್ತಿನ ಪ್ರಪಂಚದಲ್ಲಿ. ಆದರೂ ಕೂಡ ಈ ಸಿನಿಮಾನ ಅದ್ದೂರಿಯಾಗಿ ಲಾಂಚ್ ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡಿ ಈಗಲಾದ್ರೂ ನಮ್ಮ ಗಾಂಧಿನಗರದ ನನ್ನ ಹೆಸರು ಗುರುಸ್ಕೊಳ್ಳೋಕ್ಕಿಂತ ಅವಕಾಶ ಸಿದ್ದೇಗೌಡರಿಗೆ ಹೇಳಿದ್ದೀನಿ. ಕಡೆ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ದಕ್ಷಿಣ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ, ತಲೆಗೆ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ಎಲ್ಲ ಸಿನಿಮಾ ಕೊಟ್ಟಿದ್ರು ಕೂಡ ನಮಗೆ ಅಷ್ಟೊಂದು ಸಿಗ್ತಾ ಇಲ್ಲ ಚಿತ್ರರಂಗದಲ್ಲಿ. ಯಾವ ಒಂದಕ್ಕೂ ಇನ್ವಿಟೇಷನ್ ಕೊಡೋದಿಲ್ಲ, ಏನ್ ಒಂದು ಕರೆಯೋದಿಲ್ಲ ಚಿತ್ರರಂಗದಲ್ಲಿ. ನಮ್ಗೇನು ಅಂಥದ್ದೇನು ಇದು ಮಾಡ್ತಾ ಇಲ್ಲ. ಸಿದ್ದೇಗೌಡ ಸಾಕಷ್ಟು ಹೇಳಿದ್ದೀನಿ ನಾನು. ಸಿದ್ದೇಗೌಡರಿಗೆ
ಇದ್ದಾರೆ ಇದ್ದಾರೆ. ಅಲ್ಲ ಅವ್ರು ನೋವೇನಂತ ಹೇಳಿದ್ರೆ ಸರ್ ಇಷ್ಟು ಹೇಳ್ತೀನಿ. ಅವ್ರು ನೋವೇನಂದ್ರೆ ಒಂದು ಸ್ಟಾರ್ ಹಾಕ ಸಿನಿಮಾ ಮಾಡು ಅಂತ ನನಗೆ ಹೇಳಿದ್ರು. ನಾವು ಒಂದು ಸ್ಟಾರ್ ಸಿನಿಮಾ ಮಾಡಬೇಕು ಅಂತ ಹೋದಾಗ ನಾವು ಉದಾಹರಣೆಗೆ ಒಂದು ಪ್ರಶ್ನೆ ಹೇಳ್ತೀವಿ, ಹೆಂಗ್ ನೋವಾಗಿದ್ದು ಹೇಳ್ತೀನಿ, ಅವನೇ ನೋವಾಗಿ ಹೇಳ್ತೀನಿ ಅಂದ್ರೆ ನಾವು ಒಬ್ಬ ಫೇಮಸ್ ಸಿಂಗರ್ ಡೈರೆಕ್ಟರ್ ಕೈಲಿ ಸಾಂಗ್ ಆಡಿಸ್ಬೇಕಿದ ಅಂತ ಅನ್ಕೊಂಡ್ವಿ. ಈ ಸಿನಿಮಾದಲ್ಲಿ ಒಂದು ಆಡಿಸ್ಬೇಕು ಅಂತ. ಆತನಿಗೆ ಫೋನ್ ಮಾಡಿದ್ರೆ, ಅವ್ರ ಅಸ್ಟೆಂಟ್ ಫೋನ್ ಮಾಡಿದ್ರೆ 5 ಲಕ್ಷ ಇದ್ರೆ ಬನ್ನಿ, ಇಲ್ಲ ಬರಬೇಡಿ. ನಮಗೆ ಹೆಂಗೆ ಒಂದು ನೋವಾಗುತ್ತೆ ಅಂದರೆ, ಚಿತ್ರರಂಗದಲ್ಲಿ 20 ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೀನಿ, ಎಲ್ಲವೂ ಇರ್ತೀನಿ, ನಮಗೆ 5 ಲಕ್ಷ ಇದ್ರೆ ಬನ್ನಿ, ಇಲ್ಲ ಬರಬೇಡಿ ಅಂತ ಹೇಳುವಂಥ ಆ ಮನಸ್ಥಿತಿ. ಅದು ಹೆಸರು ಹೇಳಿದೆ, ಅದು ಸುಮ್ಮನೆ ಇದು ಬೇಡ ಬೇಡ ಸರ್. ಅದ್ಯಾಕೆಂದ್ರೆ ಆ ಗೊಂದಲ ಇದೆಯಲ್ಲ, ನೋವು ನನಗಾಯ್ತು. ಜೊತೆಗೆ ಅಂತ ಹೇಳಿದ್ರೆ ಸರ್, ಪ್ರೇಮ್ ಅಸ್ಟೆಂಟು ಚಂದ್ರು ಅಂತ, ನಾನು ಪ್ರೇಮ್ ಕೈಲಿ ಒಂದು ಸಾಂಗ್ ಆಡಿಸ್ಬೇಕು ಅಂತ ಹೇಳಿದ್ರೆ ಅಸ್ಟೆಂಟ್ ಅವ್ರು ಚಂದ್ರು ಇಲ್ಲಿ ನನ್ನ ಫೋನ್ ಎತ್ಕೊಳಕ್ಕೆ ಯಾವ ಮಟ್ಟಕ್ಕೆ ಮಾತಾಡ್ದೆ ಅಂತ ಹೇಳಿದ್ರೆ 5 ಲಕ್ಷ ಇದ್ರೆ ಬನ್ರಿ, ಇಲ್ಲಾಂದ್ರೆ ಇರ್ರಿ. ಮರ್ಯಾದೆ ಇಲ್ಲ. ಒಬ್ಬ ಅಸ್ಟೆಂಟು ಮಾತಾಡೋರ್ಗು ಒಬ್ಬ ಡೈರೆಕ್ಟರ್ಗೆ ಮಾತಾಡೋ ರೀತಿ ಹೇಗಿದೆ? ದಶಾವತಾರ ಚಂದ್ರು ಅವರೆಷ್ಟು ದುರಂಕಾರದಲ್ಲಿ ಮಾತಾಡಿದ್ರು ನೋವಾಗ್ಬಿಡ್ತು. ಅಷ್ಟೇ ನಾನೊಬ್ಬ ಚೇಂಬರ್ ಅಲ್ಲಿ ನಾನು ಎಲೆಕ್ಷನ್ ಗೆದ್ದೀನಿ, ಒಬ್ಬ ಮೆಂಬರ್ ಆಗಿದ್ದೀನಿ. ನಾನು ಹೇಳ್ಕೊಂಡಿದ್ದೀನಿ ಚೇಂಬರ್ ಅಲ್ಲಿ ನಾನು ಒಬ್ಬ ಮೆಂಬರ್ ಅಪ್ಪ, ಪ್ರೊಡ್ಯೂಸರ್ ಇದ್ರಲ್ಲಿ ನನಗೆ ಪ್ರೇಮ್ ಪರಿಚಯ ಇದೆ. ಪ್ರೇಮ್ ಅಂತ ಫೋನ್ ಮಾಡಿದೆ, ಬಟ್ ಫೋನೇ ಎತ್ತಲ್ಲ ಸರ್. ಅವರು ಏನೋ ಇಲ್ಲ, ಎತ್ತ ಇದ್ದಾಗ ಅವ್ರು ಕೇಳಿದ್ವಿ, ಅವ್ರ ಹತ್ರ ಮಾತಾಡಿ ಬ್ರದರ್ ಅಂತ ಹೇಳಿದಾಗ ನಾನು ಮಾತಾಡಿದ್ದೆ. ಅವ್ರ ಹತ್ರ ಮಾತಾಡಿ ಬ್ರದರ್ ಅಂತ ಅಂದಾಗ ನಾನು ಮಾತಾಡಿದ್ದೆ ಹೊರತು ಆ ವ್ಯಕ್ತಿ ಹಂಗಂದಾಗ ಅವರು ನಮ್ಮೊಂದು ಟ್ರಸ್ಟ್ ಇದೆ 5 ಲಕ್ಷ ಕೊಡಿ ಅಂದಾಗ ನಮ್ಮ ಮನಸ್ಸಿಗೆ ಬೈದಿದೆ. ಮತ್ತೆ ಯಾವುದೇ ಒಂದು ಸಾಂಗ್ ಕೇಳಿ ಸರ್, ಒಬ್ಬರ ಹತ್ರ ಸಿಂಗರ್ ಹತ್ರ ನಾವು ಆಡ್ತೀವಿ ಅಂತ ಹೋದಾಗ ಎಲ್ಲರೂ ಸರ್ ಏನು ಗೊತ್ತಾ, ಏನೋ ಕನ್ನಡ ಚಿತ್ರರಂಗ ಬೆಳೀತಿದೆ, ಹೆಲ್ಪ್ ಮಾಡಂತ ಯಾರು ಅನ್ನಲ್ಲ ಸರ್ ಮನಸ್ಥಿತಿ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಇಲ್ಲಿಯೇ ಅವ್ರ ಹೆಸರು ಹೇಳಲ್ಲ, ಇಲ್ಲಿ 4-5 ಜನ ಇಲ್ಲಿ ದೊಡ್ಡ ದೊಡ್ಡ ಆಕ್ಟರ್ಗೆ ನಡೆಸಿದ್ದಾರೆ. ಈಗ ಬರ್ತೀನಿ ಪತ್ರಿಕಾಗೋಷ್ಠಿಗೆ ಬಂದಿಲ್ಲ. ಈ ಥರದ ಅನೇಕ ನಾವು ಮತ್ತೆ ಇನ್ನೊಬ್ಬರು ಸ್ಟಾರ್ಗೆ ಪಿಕ್ಚರ್ ಮಾಡಬೇಕು, ಯಾರ ಕೇಳ್ಕೊಬ ಅಂತ ಅಂದಾಗ ನಾನು ಹೋದಾಗ ಎಲ್ಲರೂ ಅವ್ರ ರೆಸ್ಟೋರೆಂಟ್ಗಳು ಫೋನ್ ಮಾಡಿ ಪರ್ಮಿಷನ್ ತಗೊಂಡು ಎಲ್ಲ ತಗೊಂಡು ಒಳಗಡೆ ಹೋಗ್ಬೇಕು. ಒಳಗಡೆ ಹೋದ್ರು ತಾನೆ, ಇಲ್ಲಿ ಒಳಗಡೆ ಹೋಗಕ್ಕೆ ಬಿಡಲ್ಲ ಅಂದ್ರೆ ಒಳಗಡೆ ಅವ್ರಿಗೆ ಮಾತಾಡ್ತಾರೆ. ಮಂಜಣ್ಣಗೆ ಡೈರೆಕ್ಟ್ ಆಗಿ ಮಂಜಣ್ಣ ನನಗೆ ಕಾಂಟ್ಯಾಕ್ಟ್ ಆಗಲಿಲ್ಲ, ನಿಮ್ಮ ಸುತ್ತ ಇರೋರು ನನಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದ್ರೆ ಮಂಜಣ್ಣ ಹೆಂಗ್ ಪರಿಚಯ ಆಗ್ತಾರೆ ನನಗೆ? ಮಂಜಣ್ಣ ನನಗೇನು ನೋವು ಗೊತ್ತಾಗುತ್ತೆ? ಸಾರಿ ಅವ್ರು ಮಾತಾಡೋಗುತ್ತೆ ಅಲ್ಲ, ಇಲ್ಲೇ ನಮ್ಗೆ ಗೊತ್ತಾಗುತ್ತೆ. ನನ್ನ ಒಬ್ಬ ಡೈರೆಕ್ಟರ್ ಹೇಳ್ತೀನಿ, ಒಬ್ಬ ಡೈರೆಕ್ಟರ್ ಯಾರೋ ಫೋನ್ ಮಾಡೋನಂದ್ರೆ ಯಾರ ಸಣ್ಣದಿಂದ ಹಿಡಿದು ದೊಡ್ಡ ಆರ್ಟಿಸ್ಟ್ ಆಗಲಿ ಅವನೇನು ಎಂತ ಒಂದು ಕಥೆ ಕೇಳೋದು ಬೇಡ, ನಮ್ಮನ್ನ ಅಟ್ಲೀಸ್ಟ್ ಕಾಲ್ ಶೀಟ್ ಕೊಡೋದು ಬೇಡ. ಏನಂದ್ರೆ ಏನೋ ಕಷ್ಟಪಟ್ಟಿದ್ದಾನೆ, ಒಂದಷ್ಟು ವರ್ಷ ತಿರುಗಿದ್ದಾನೆ ಗಾಂಧಿನಗರದಲ್ಲಿ, ಕೂರಿಸಿ 2 ಮಾತಾಡಿ ಕಳ್ಸೋಣ ಅನ್ನೋ ಮನೋಭಾವ ಇಲ್ಲ ಅಂದಾಗ ಆ ನೋವಿಂದ ಹೇಳಿದ್ದಾರೆ. ಯಾರು ಬೇಸರ ಮಾಡ್ಕೋಬೇಡಿ, ಹೇಳಿ ಸರ್. ಏನಿಲ್ಲ, ಕೆಲವೆಲ್ಲ ಅಡ್ವಾನ್ಸ್ ಇದ್ಕೊಂಡವ್ರಿಗೆ ಚಾನ್ಸ್ ಕೊಡ್ತಿಲ್ಲ, ನೀವು ಏನು ಇದನ್ನು ಇದ್ಕೊಡ್ತಾರೆ. ಅದಕ್ಕೆ ನಿಜ ಹೇಳಿದ್ದು, ಅದಕ್ಕೆ ನಿಮ್ಗೆ ಹೇಳಿದ್ದು. ಈಗ ಸ್ವಲ್ಪ ನಮ್ಗೆ ಪುಷಪ್ ಮಾಡಿ ನಿಮ್ ಕಡೆಯಿಂದ ಅದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಕೇಳ್ತಾರೆ ಸರ್. ಈಗ ಎಲ್ರಿಗೂ ನಮಸ್ಕಾರ. ನಂದಿದು ಮೊದಲನೇ ಸಿನಿಮಾ. ಆ್ಯಕ್ಚುಲಿ ನಾನು ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದು. ಅದಕ್ಕೋಸ್ಕರ ನಾನು ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದೆ, ಎಲ್ಲ ಕೋಚಿಂಗ್ ಮಾಡ್ತಿದ್ದೆ. PU ಮಾಡೋ ಸಂದರ್ಭದಲ್ಲಿ ನಮ್ಮ ಅಪ್ಪಾಜಿ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೆ. ಆಗ ಅವ್ರ ಕನ್ಸು ಹೇಳಿದ್ರು, ನಾನು ಹಿಂಗೆ ಹೋಗಿದ್ದೆ ಕಣಪ್ಪ ಬೆಂಗಳೂರಿಗೆ, ಬಟ್ ಆಗ ಸಪೋರ್ಟರ್ಸ್ ಯಾರು ಇರಲಿಲ್ಲ ನನಗೆ ಅಂತ. ಆಗ ಸರಿ ನಾನೇನು ಮಾಡಿದೆ, ಇಲ್ಲ ನಾನು ಈಡೇರಿಸ್ತೀನಿ, ಯಾಕೆಂದರೆ ನಮಗೋಸ್ಕರ ಅಷ್ಟೆಲ್ಲ ಕಷ್ಟಪಡ್ತಾರೆ, ನಾವು ಕೇಳಿದ್ದೆಲ್ಲ ಮಾಡ್ತಾರೆ, ಅವ್ರಿಗೋಸ್ಕರ ನಾವೇನೆಲ್ಲ ಮಾಡಬೇಕಲ್ವಾ ಅನಿಸಿ ನಾನು ಕ್ರಿಕೆಟ್ ಕೋಚಿಂಗ್ ಬಿಟ್ಟು ನಾನು ಚಿತ್ರರಂಗಕ್ಕೆ ಬರ್ತೀನಿ ಅಂತ ಹೇಳಿ ಮೈಸೂರು ಕಲಾಮಂದಿರದಲ್ಲಿ ನಾನು ನಾಟಕ ಪ್ರಾಕ್ಟೀಸ್ ಮಾಡಿದೆ ಫಸ್ಟು. ಅದಾದಮೇಲೆ ನವರಸ ನಟನ ಅಕಾಡೆಮಿ ಮಾಲೂರು ಸರ್ ಅವ್ರದ್ದು ಅಲ್ಲಿ ಬಂದು ಅಲ್ಲಿ 4 months ಕೋರ್ಸ್ ಮುಗಿಸಿ ನಂತರ ಮತ್ತೆ ನಾನು M.Com ಜಾಯ್ನ್ ಆದೆ. M.Com ಜಾಯ್ನ್ ಆದಾಗೂ ಬಟ್ ನನ್ನ ಮೈಂಡ್ ಇದ್ದಿದ್ದೇನು ಅಂದರೆ, ಇಲ್ಲ ಅವ್ರ ಆಸೆ ಈಡೇರಿಸಬೇಕು. M.Com ಮಾಡೋಕೆ 2 years ಆಗೋಗಿದೆ, ಇಲ್ಲ ಏನಾದ್ರು ಮಾಡಬೇಕು, ಅಚೀವ್ ಮಾಡಬೇಕು ಅಂತ ಹೇಳಿ ಆಗ M.Com ನಾವು ಡ್ರಾಪ್ ಔಟ್ ಮಾಡಿ ಆಗ ಇಲ್ಲ ನಾನು ಮಾಡ್ತೀನಿ ಅಂತಂದ್ರೆ ಚಾನ್ಸ್ಗೋಸ್ಕರ ಹುಡುಕ್ತೆ ಸರ್. ತುಂಬಾ ಕಡೆ ಎಲ್ಲ ಕೇಳಿದೆ, ಬಟ್ ಎಲ್ಲೂ ಸಿಗ್ಲಿಲ್ಲ. ಆಗ ಸಿಕ್ಕಿದ್ದೆ ನನಗೆ ಸಿದ್ದೇಗೌಡರು ಸರ್. ಅವರು ಹತ್ರ ಹೋದಾಗ ಅಲ್ಲ ನಾನು ನೋಡಿದ್ರು, ನಾನು ಆಕ್ಟಿಂಗ್ ಮಾಡಿದ್ದು ಪ್ರತಿಯೊಂದು, ಅಲ್ಲಿ ಕ್ಲಾಸಾಗಿ ಕಲ್ತಿದ್ದು ಪ್ರತಿಯೊಂದು ನಾನು ಅವ್ರಿಗೆ ತೋರಿಸ್ದೆ. ಆಗ ಅವ್ರು ಆಯ್ತು ಕಣಪ್ಪ, ನನ್ನ ಹತ್ರ ಒಂದು ಕತೆ ಇದೆ, ಹಿಂಗ್ ಮಾಡೋಣ ಅಂತ ಹೇಳಿ ಅವರು ಈ ಕತೆಗೆ ನಂಗೊಂದು ಚಾನ್ಸ್ ಕೊಟ್ಟರು ಸರ್. ಬಟ್ ಅದೇ ಸರ್ ಅದು ಮೈಂಡಲ್ಲಿ ಇಲ್ಲ, ಓದ ಕಡೆ ಹೋಗ್ತಾ ಇರೋದು ಇಲ್ಲಿ ಈ ಕಡೆ ಬಾ ಬಾ ಅಂತ ವಾಪಸ್ ಇದು ಮಾಡ್ತಿತ್ತು. ಅದಕ್ಕೋಸ್ಕರ ಅದನ್ನ ಅಲ್ಲೇ ಡ್ರಾಪ್ ಮಾಡಿ ನಾನು ಬಂದ್ಬಿಟ್ರೆ ತುಂಬಾ ಕಷ್ಟ ಆಗಿದೆ. ಹೌದು ಸರ್, ಸತ್ಯ. ಓಕೆ ಸರ್, ಎಜುಕೇಶನ್ ಭಾಳ ಇಂಪಾರ್ಟೆಂಟ್. ಸಿನಿಮಾ ಮಾಡಿ, ಪ್ರಾಕ್ಟೀಸ್ ಮಾಡಿ, ಅದನ್ನು ಮಿಸ್ ಮಾಡ್ಕೊಳ್ಳಿ.
ಸರ್, ಈ ಪಾತ್ರ ಒಂದು ನಾನೊಬ್ಬ ಬಡ ಕುಟುಂಬದ ಹುಡುಗ ಕೆಲಸ ಮಾಡ್ತಾ ಇರ್ತೀನಿ. ಪ್ರೀತಿನ ಉಳಿಸ್ಕೊಳಕ್ಕೆ ಎಷ್ಟು ಕಷ್ಟಪಡ್ತೀನಿ ಸಿನಿಮಾದಲ್ಲಿ, ಅದು ಕತೆ ಸರ್, ಒನ್ಲೈನ್ ಕತೆ. ಬಟ್ ಹೇಳಕ್ಕೆ ಪೂರ್ತಿ ಸನ್ನಿವೇಶವಾಗಿ ಸರ್. ಪ್ರಿನ್ಸಿಪಲ್ ನಾನಿದ್ದಿದ್ದ ಬ್ಯಾಚಲ್ಲಿ ಪ್ರಿನ್ಸಿಪಲ್ ಇದ್ದು ಎಸ್ ನಾರಾಯಣ್ ಸರ್ ಅವರು, ಮತ್ತೆ ವಾಲ್ಟರ್ ಡಿಸೋಸ ಸರ್ ಅವರು, ರಾಮಕೃಷ್ಣ ಸರ್ ನಾಟಕ ಹೇಳ್ಕೊಡ್ತಾ ಅವರು, ಮಾಲೂರ್ ಸರ್ ಎಲ್ಲ ಪ್ರತಿಯೊಬ್ಬರು ಕ್ಲಾಸ್ ತಗೋತೀವಿ ಸರ್. ನಮಗೆ ಅಲ್ಲಿ 4 months ಕೋರ್ಸ್ ಮುಗಿಸಿ ನಾನು ಬಂದೆ ಸರ್. ಪ್ರತಿಯೊಂದು ಫೈಟ್ ಆಗಿರ್ಬೋದು, ಫೈಟು ಚಂದ್ರು ಸರ್ ಅಂದ್ಬಿಟ್ಟು ಹೇಳ್ಕೊಡ್ತಿದ್ದು ನಮ್ಗಲ್ಲಿ. ಫೈಟು, ಡ್ಯಾನ್ಸು, ಸಂಗೀತ ಪ್ರತಿಯೊಂದು ಸರ್, ಯೋಗ ಪ್ರತಿಯೊಂದು ಮಾಡಿಸ್ತಾರೆ. ಥ್ಯಾಂಕ್ ಯು ಸರ್. ಈ ಚಿತ್ರದ ಸರ್ ಎಲ್ಲರಿಗೂ ನಮಸ್ಕಾರ. ಇದು ಸಿದ್ದೇಗೌಡರು ಸರ್ ಜೊತೆ ನನ್ನ 2ನೇ ಸಿನಿಮಾ ಸರ್. ಅವರು ತುಂಬ ಜನ ಗೊತ್ತು, ಅವ್ರಿಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಕ್ಯಾಮ್ರಾಮನ್ಗಳೆಲ್ಲ ಗೊತ್ತು. ಆದರೂ ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಈ ಸಿನಿಮಾ ಮಾಡೋದಕ್ಕೆ. ತುಂಬ ಅದ್ಭುತವಾಗಿ ಸಿನಿಮಾ ಬಂದಿದೆ ಮತ್ತು ಈ ಸಿನಿಮಾನ ಎಲ್ಲರೂ ಥಿಯೇಟ್ರಲ್ಲೇ ನೋಡಬೇಕು ದಯವಿಟ್ಟು ಅಂತ ಕೇಳ್ಕೊಳ್ತಾ, ಸಿನಿಮಾ ಬಂದಾದ್ಮೇಲೆ ಮುಂದೆ ಮಾತಾಡೋಣ ಸರ್. ಇದು ಒಂದು 15 ಸಿನಿಮಾ ಸರ್. ಫಸ್ಟ್ ಲೈಫ್ ಬಾಯ್ ಆಗಿದೆ, ಅಸಿಸ್ಟೆಂಟ್, ಅಸೋಸಿಯೇಟ್, ಆಮೇಲೆ ಕ್ಯಾಮ್ರಾಮನ್ ಸರ್. ಓಕೆ, ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಅಬ್ದುಲ್ ಕರೀಮ್ ಅಂತ ಹೇಳ್ಬಿಟ್ಟು ಶೂನ್ಯಕ ಸೊಲ್ಯೂಷನ್ಸ್ ಅಂತ ಮೈಸೂರಿನಲ್ಲಿ ಒಂದು ಸ್ಟುಡಿಯೋ ಮಾಡಿ ಇಟ್ಕೊಂಡಿದ್ದೀವಿ. ನಾವು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ಸು, ಅನಿಮೇಷನ್ಸು ಎಲ್ಲವನ್ನು ಮಾಡ್ತೀವಿ. ನಾವು ಮಾಡಿದಂಥ JSSದು ಸಂಪೂರ್ಣ 1000 ವರ್ಷದ ಇತಿಹಾಸದ ಅನಿಮೇಷನ್ಗೆ ರಾಷ್ಟ್ರಮಟ್ಟದಲ್ಲೆಲ್ಲ ಒಂದಿಷ್ಟು ಗುರುತಿಸಲಿಕ್ಕೆ ಪ್ರಶಸ್ತಿಗಳು ಬಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಿದ್ದೇಗೌಡರು ನಾನು ರಂಗಭೂಮಿ ಗೆಳೆಯರು. ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿದೆ, ಸಿದ್ದೇಗೌಡರು ರಂಗಭೂಮಿನಲ್ಲೂ ಕೂಡ ತುಂಬ ಕೆಲಸ ಮಾಡಿದ್ದಾರೆ. ಸುಮಾರು ಒಂದು 25 ವರ್ಷಗಳಿಂದ ರಂಗಭೂಮಿನಲ್ಲಿದ್ದಾರೆ. ನನ್ನ ಅವರ ಪರಿಚಯ ಆಗಿದ್ದು ರಂಗಭೂಮಿನಲ್ಲೇ, ಈಗಲೂ ರಂಗಭೂಮಿನಲ್ಲಿ ಸಕ್ರಿಯವಾಗಿದ್ದಾರೆ. ಬಹಳಷ್ಟು ಸಲ ನಾವು ಸಿದ್ದೇಗೌಡರನ್ನ ತುಂಬ ಆತ್ಮೀಯರಾಗಿರೋದ್ರಿಂದ, ಗೆಳೆಯರಾಗಿರೋದ್ರಿಂದ ಭಂಡ, ಹುಂಬ ಅಂತ ಎಲ್ಲ ರೇಗಿಸ್ತಿರ್ತೇವೆ. ಯಾಕಂದರೆ ಆ ಹುಂಬತನ, ಭಂಡತನ ಇರಲಿಲ್ಲ ಅಂದರೆ ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚು ಇವತ್ತಿನ ಇಂಡಸ್ಟ್ರಿನ ಗಮನಿಸಿದರೆ, ಪ್ರಾಬಲಿ ತಮಿಳು ಸಿನಿಮಾ ಇರಬಹುದು, ಸಕ್ಸಸ್ ಆಗ್ತಾ ಇರ್ತಕ್ಕಂಥ ತಮಿಳು ಸಿನಿಮಾ, ಮಲಯಾಳಂ ಸಿನಿಮಾಗಳನ್ನು ನೋಡಿದ್ರೆ, ಬೇರೆ ಸಿನಿಮಾಗಳನ್ನು ನೋಡಿದರೂ ಕೂಡ ನೇಟಿವಿಟಿಯನ್ನು ಎಲ್ಲಿ ಪ್ರಾಧಾನ್ಯವಾಗಿ ಇಟ್ಕೊಂಡು ಸಿನಿಮಾಗಳು ನಿರ್ಮಾಣ ಆಗ್ತಾ ಇದೆಯೋ ಅವುಗಳು ಒಂದಿಷ್ಟು ಸಕ್ಸಸ್ಸನ್ನು ಕಾಣ್ತವೆ. ಒಂದು ಟೈಮ್ನಲ್ಲಿ ಕಮರ್ಷಿಯಲ್ ಫೈಟ್ಸು, ಹಾಡು ಇವೇ ಇದ್ದರೆ ಸಿನಿಮಾ ಸಕ್ಸಸ್ ಅನ್ನೋದಿತ್ತು. ಈಗ ಒಂಚೂರು ಬದಲಾವಣೆ ಆಗಿದೆ. ನೇಟಿವಿಟಿ ಕೇಳ್ತಾ ಇದ್ದಾರೆ. ಅದು ಕಾಂತಾರ ಇರ್ಬೋದು, ಸೂಪ್ರಮ್ ಶೋ ಇರ್ಬೋದು, ಅಥವಾ ತಮಿಳಿನ ಮಾರಿಸನ್ ಇರ್ಬೋದು, ಮತ್ತೊಂದು ಯಾವ್ಯಾವುದು ಸಕ್ಸಸ್ಫುಲ್ ಸಿನಿಮಾಗಳಿದ್ದಾವೆ ಅವೆಲ್ಲವೂ ಕೂಡ ಆಲ್ಮೋಸ್ಟ್ ನೇಟಿವಿಟಿ ಇದೆ. ಸಿದ್ದೇಗೌಡರ ಸ್ಪೆಷಾಲಿಟಿ ನನಗೆ ಕಂಡ ಮಟ್ಟಿಗೆ ಅದೇನೆ. ಮೊಟ್ಟ ಮೊದಲಿಗೆ ದಕ್ಷಯಜ್ಞ ಸಿನಿಮಾ ಆಗುತ್ತೆ ಸುಮಾರು 10 ವರ್ಷಗಳ ಹಿಂದೆ. ದಕ್ಷಯಜ್ಞ ಸಿನಿಮಾ ಇವರ ಅಪೇಕ್ಷೆಗೆ ಅನುಗುಣವಾಗಿ ಸಕ್ಸಸ್ ಆಗೋದಿಲ್ಲ, ಒಂದಿಷ್ಟು ಲಾಸು ಕೂಡ ಆಗುತ್ತೆ. ಅವತ್ತೊಂದು ಮಾತು ಹೇಳ್ತಾರೆ, ಕರಿಮಣ ದಕ್ಷಯಜ್ಞ ಸಿನಿಮಾ ಅನ್ಕೊಂಡಂಗೆ ಆಗ್ಲಿಲ್ಲಮ್ಮ, ನೋಡು ಒಂದು ಬೆಸ್ಟ್ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅವರ ಸಿನಿಮಾ ಒಂದು ಪದ ಉಪಯೋಗಿಸ್ತಾರೆ, ಅದನ್ನ ಇಲ್ಲಿ ಹೇಳೋಕ್ಕಾಗಲ್ಲ. ಅದೇ ಪ್ರಕಾರವಾಗಿ ಆ ಸಿನಿಮಾ ಮಾಡ್ತಾರೆ, ತರ್ಲೆ ವಿಲೇಜು ಸಕ್ಸಸ್ ಕಾಣುತ್ತೆ. ಸೊ ಅಲ್ಲಿಂದ ಇವರ ಸಿನಿ ಪ್ರಯಾಣವನ್ನು ನೋಡಿದಾಗ ಪ್ರಪಂಚ ಏನೇ ಹೋಗ್ತಿರ್ಲಿ, ಬೇರೆ ಸಿನಿಮಾಗಳು ಯಾವುದೇ ಮಾಡ್ತಿರ್ಲಿ, ಇವರು ಮಾತ್ರ ಇವರ ಕಥೆಗಳನ್ನು ನೇಟಿವಿಟಿಗೆ ಇಟ್ಟುಕೊಂಡು ಅದರಲ್ಲಿ ಒಂದು ನಮ್ಮಗಳ ಮಧ್ಯೆ ನಡೀತಾ ಇರತಕ್ಕಂಥ ಹಾಸ್ಯವನ್ನು ಒಂದು ಬಂಡವಾಳವನ್ನಾಗಿಟ್ಟು ಆತ್ಮವನ್ನಾಗಿಟ್ಟುಕೊಂಡು ಕಥೆಯನ್ನು ಹೆಣೆಯೋ ರೀತಿ ಇದೆಯಲ್ಲ, ದಟ್ಸ್ ರಿಯಲಿ ವಂಡರ್ಫುಲ್. ಇವರು ಹೂವಿನ ಹಾರ ಸಿನಿಮಾ ಆ್ಯಕ್ಚುಲಿ ರಿಲೀಸ್ ಆಗಲಿಲ್ಲ. ಬಹುಶಃ ಅದು ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ಅರ್ಹವಾದಂಥ ಸಿನಿಮಾ ಹೂವಿನ ಹಾರ. ಒಂದು ಹೂವಿನ ಆ ಕಥೆಯ ಕೇಂದ್ರ ಬಿಂದು ನಾಯಕ ನಾಯಕಿ ಯಾರೂ ಅಲ್ಲ, ಹೂವಿನ ಹಾರ ಮಾತ್ರ. ಅಂಥದ್ದೊಂದು ಸಬ್ಜೆಕ್ಟು, ಸೂಕ್ಷ್ಮವಾದ ಸಬ್ಜೆಕ್ಟ್ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ರೇಗಿಸ್ತಿರ್ತೀನಿ, ಏನೇ ಸಕ್ಸಸ್ ಆಗಲ್ವಲ್ಲ ಕರಿಮಣ ನೋಡ್ತಿರೋ ಕೊಂಟೆಬೆಲ್ಲ ಫುಲ್ ಸಕ್ಸಸ್ ಆಗುತ್ತೆ. ಈಗ ಆ ಮನುಷ್ಯನ ಆತ್ಮವಿಶ್ವಾಸ ಮತ್ತು ಆ ಒಂದು ಹಪಹಪಿತನ ಕನ್ನಡ ಸಿನಿಮಾ ಬಗ್ಗೆ ಮಾಡೋದ್ರ ಬಗ್ಗೆ ನನಗೆ ತುಂಬ ಗರ್ವ ಇದೆ, ಹೆಮ್ಮೆ ಇದೆ. ಸಕ್ಸಸ್ ಕಾಣಬೇಕಿದೆ. ಬಹುಶಃ ಕುಂಟೆಬಿಲ್ಲೆ ಸಿನಿಮಾ ಖಂಡಿತ ಸಕ್ಸಸ್ ಕಾಣುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ. ಆ್ಯಕ್ಚುಲಿ ಕ್ಯಾಮ್ರಾಮನ್ ಮಧು ಅವ್ರದ್ದು ನಾವು ಡೇ ಮಾಡಬೇಕಾದ್ರೆ ನೋಡ್ತೀನಲ್ಲ ನಾನು, ವರ್ಕ್ ತುಂಬ ಚೆನ್ನಾಗಿ ಬಂದಿದೆ ಗುರುಗಳೇ. ಆ್ಯಕ್ಚುಲಿ ಶೂಟಿಂಗ್ ಸ್ಪಾಟಿಂಗ್ ನಾನು ಬಂದಿಲ್ಲ, ಬಟ್ ವೆನ್ ಐ ಅಬ್ಸರ್ವ್ಡ್ ಆನ್ ದ DA ಟೇಬಲ್ ಯುವರ್ ವರ್ಕ್ ಹಸ್ ಡನ್ ವಂಡರ್ಫುಲ್. ಹೊಸಬರಾದರೂ ಕೂಡ ಅವರು ಕೂಡ ಅವ್ರ ಅಭಿನಯ ಹೊಸಬ್ರದ್ದು ಅಂತ ಅನಿಸ್ತಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಆ ಇಡೀ ಸಿನಿಮಾದಲ್ಲಿರತಕ್ಕಂಥದ್ದು ಕಥೆ, ತಗೊಂಡೋಗಿರೋ ರೀತಿ, ಸಂಭಾಷಣೆ. ಐ ಹೋಪ್ ದಿಸ್ ಫಿಲಮ್ ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ ಇದ್ದರೆ ಸಿದ್ದೇಗೌಡ ಗೆಲ್ಲಬೇಕು. ಆತ ಗೆದ್ದರೆ ಇನ್ನೂ 10 ಸಿನಿಮಾಗಳಾಗ್ತವೆ, 100 ಜನಕ್ಕೆ ಕೆಲಸ ಸಿಗುತ್ತೆ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ನಿಮ್ಮ ಸಹಕಾರ ಬೇಕೇ ಬೇಕು ಅಂತ ಈ ಮೂಲಕ ಕಳಕಳಿಯಿಂದ ಕೇಳ್ಕೊಳ್ತೀನಿ. ತಮ್ಮೆಲ್ಲರ ಗಮನಕ್ಕೆ ಇನ್ನೊಂದು ಸರ್,
ಮೈಸೂರಲ್ಲಿ ಜೀವಿತ ಕ್ರಿಯೇಷನ್ಸ್ ರಿಸರ್ಚ್ ಸೆಂಟರ್ ಅಂತ ಮಾಡಿದ್ದೀವಿ. ಅಂದರೆ ಸಾಹಿತ್ಯಾತ್ಮಕವಾಗಿ ರಂಗಭೂಮಿ ಆಗಿರ್ಬೋದು, ಈ ಸಮಾಜದ ಒಂದು ಕಳಕಳಿಯನ್ನು ಕೆಲಸ ಮಾಡಿ ಸಿನಿಮಾ ಒಂದೇ ನಮ್ದೇನು ಫ್ಯಾಷನ್ ಏನಲ್ಲ. ಸಿನಿಮಾ ಅಂತಕ್ಕಂಥದ್ದನ್ನ ಸಿನಿಮಾನ ಈಗೂ ಮಾಡ್ಬೋದು ನನ್ನ ತೋರಿಸ್ಲಿಕ್ಕೆ ನಾವು ಈ ಥರ ನನ್ನ ಸಿನಿಮಾಗಳನ್ನು ಫಸ್ಟ್ ಒಟ್ಟಾರೆ ನೀವು ನೋಡಿ ನಾವೆಲ್ಲೂ ಆರ್ಭಟಿಸಿಲ್ಲ, ಒಂದು ಮೌಲ್ಯಗಳನ್ನು ಹೇಳ್ತಿದ್ದೀವಿ ಜನಕ್ಕೆ ಅಷ್ಟೇನೆ. ಆ ಥರದ ಒಂದಷ್ಟು ಕೆಲಸಗಳನ್ನು ನಾವು ಮಾಡ್ತಾಯಿದ್ವಿ ಎಲ್ಲರೂ ಸೇರಿ ಅಂತ ಮಗವಂತದ. ಮತ್ತು ಇನ್ನೊಂದು ಇವ್ರಿಗೆ ರಿಟೈರ್ಡ್ ಆಗಿದೆ ಆಸ್ ಎ ಆಫೀಸರು. ಇವರು ಶಂಕರ್ನಾಗ್ ಅವ್ರ ಹತ್ರ ಮಾಲ್ಗುಡಿ ಡೇಸಲ್ಲಿ ಅಷ್ಟೂ ಸೀರಿಯಲಲ್ಲಿ ಇವರು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದವರು. ಅವರು ನಮ್ಮ ಈ ಸಿನಿಮಾದ ಒಂದು ಸಂಪೂರ್ಣ ಸೆಟ್ ಹಾಕಿದ್ದಾರೆ. ಜೈಲ್ ಸೆಟ್ಟು ಸೂಪರ್ ಆಗಿ ಹಾಕಿದ್ದಾರೆ, ನಮ್ಮಲ್ಲಿ ಸ್ಟೇಷನ್ ಸೆಟ್ಟು. ಅದರಿಂದ ಅವ್ರು ಕಂಡ್ರೆ ನನಗೆ ತುಂಬ ಖುಷಿ. ಕಾನ್ಸರ್ಟ್ ಕಂಡ್ರೆ ಅವ್ರು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲು ನಾನು ಗೌಡ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ನನ್ನ ಮುಂದೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೋಸ್ಕರ. ಯಾಕಂದರೆ ಅವಕಾಶ ಇದ್ದರೆ ಮಾತ್ರ ನಮ್ಮ ಕಲೆಯನ್ನು ವ್ಯಕ್ತಪಡಿಸೋಕ್ಕೆ, ತೋರಿಸೋಕ್ಕೆ ಒಂದು ಅವಕಾಶ. ಮತ್ತು ಏನಂದರೆ ಎಲ್ಲರೂ ಅವ್ರವ್ರ ಏನು ಇದಿದೆ, ಆರ್ಟಿಸ್ಟಿಕ್ ವ್ಯಾಲ್ಯೂಸ್ ಇದೆ, ಅದೆಲ್ಲರೂ ಈ ಸಿನಿಮಾದಲ್ಲಿ ತುಂಬಿದ್ದಾರೆ ಸರ್. ಎಲ್ಲರೂ ಸಿನ್ಸಿಯರಾಗಿ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈಗ ಏನಂದರೆ ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿದೆ. ಸೊ ನೀವೆಲ್ಲ ಪ್ರೋತ್ಸಾಹ ಕೊಟ್ಟರೆ ಡೆಫಿನೆಟ್ಲಿ ಈ ಸಿನಿಮಾ ಕ್ಲಿಕ್ ಆಗುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಆಶೀರ್ವಾದ ಮಾಡಬೇಕು ಇದು ಹೇಳ್ತಾ ಮಾಡ್ತೀನಿ. ನಾನು ಓವರಾಲ್ ಇವ್ರು ಋತುಮತಿಗೂ ಸೆಟ್ ನಾನೇ ಹಾಕಿರೋದು ಸರ್. ಋತುಮತಿ ಮತ್ತು ಈಗ ಕುಂಟೆಬೆಲ್ಲೆ ಅದ್ರ ನಂತರ ನಾನು ಟಿ ವಿ ಚಿಕ್ಕ ಇದು ನಾಟಕ ಬರ್ತಾಯಿತ್ತು, ಟಿ ವಿ ನಾಟಕಗಳು, ಅದಕ್ಕೆ ಸೆಟ್ಸ್ ಹಾಕಿದ್ದೀನಿ. ಮತ್ತು 30 ವರ್ಷದಿಂದ ನಾಟಕಗಳಿಗೆ ಸೆಟ್ಸ್ ಹಾಕಿದ್ದೀನಿ ಸರ್. ಅವರು ಬೇಸಿಕಲಿ ನಾನು BML ಕೆಲಸ ಮಾಡ್ತಾ ಇದ್ದೆ ಸರ್. BML ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ನಾಟಕದಲ್ಲಿ ತೊಡ್ಕೊಂಡು ನಾನು ನಾಟಕದಲ್ಲೇ ಬೆಳಕು ಮತ್ತು ರಂಗಸಜ್ಜಿಕೆ ಅಲ್ಲಿಂದ ಶುರು ಮಾಡಿದ್ದು ಸರ್ ನನ್ನ ಪ್ರಯಾಣ. 30 ಮೈಸೂರಲ್ಲೇ ಇರೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ಜೀವಿತ ಕ್ರಿಯೇಷನ್ ಅಂದ್ಬಿಟ್ಟು ನಾವು ಜನತಾ ನಗರದಲ್ಲಿ ಫಸ್ಟ್ ಒಂದು ಚಿಕ್ಕದಾಗಿ ಮಾಡಿದೆ. ಈಗೆಲ್ಲ ಹೇಳ್ತಿದ್ದಾರೆ ದೊಡ್ಡ ಮಟ್ಟದಲ್ಲಿ ಮಾಡು ಅಂತ, ದೇವ್ರ ಶಕ್ತಿ ಕೊಟ್ಟರೆ ಹೌದೌದು ಅದಾಗುತ್ತೆ. ಒಂದಷ್ಟು ಕಲಾವಿದರಂತೂ ಹುಟ್ಟಿ ಬಂದಿದ್ದಾರೆ. ಹೇಳಿ ಸರ್, ಮತ್ತೇನಾದ್ರು ಪ್ರಶ್ನೆಗಳಿದ್ರೆ ಅಥವಾ ನಿಮ್ದು ಏನಾದ್ರು ಸಾರಿ ಕ್ಷಮಿಸಿ. ಮತ್ತೆ ಧೀರಜ್ ನಾ ಅನ್ಎಕ್ಸ್ಪೆಕ್ಟ್ ಆಗಿ ಈ ಚಿತ್ರದ ಮುಖಾಂತರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧೀರಜ್ ಅಂತೇಳಿ. ನನ್ನ ಇದು ಒಂದು 5ನೇ ಸಿನಿಮಾ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ. ನನ್ನ ಸಣ್ಣ ಪುಟ್ಟ ಜರ್ನಿ ನೋಡಿ BA ಮಧು ಸರ್ ರೈಟರು ಕರೆದು ನನ್ನ ಈ ಥರದೊಂದು ಕತೆ ಮಾಡಿದ್ದಾರೆ ಸಿದ್ದೇಗೌಡರು, ಹೋಗಿ ಒಂದು ಸಲ ಭೇಟಿ ಮಾಡಬಾ ಅಂತ ನನ್ನ ಕರೆದು ಹೇಳಿದ್ರು. ನನಗೆ ಸಿಕ್ಕಿದಂಥ ಡೈರೆಕ್ಟರು ಸಿದ್ದೇಗೌಡರು ಒಂದು ಮೇಜರ್ ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾಲಿ. ಇದು ಏನಿದ್ದಾರೆ ಹೀರೋ ಸ್ನೇಹಿತನಾಗಿ ನಾವು ಆ್ಯಕ್ಟ್ ಮಾಡಿದ್ದೀನಿ. ಸೊ ಇದು ನನ್ನ 5ನೇ ಸಿನಿಮಾ. ಈ ಸಿನಿಮಾ ಒಳ್ಳೇದಾಗಲಿ. ಇಡೀ ತಂಡಕ್ಕೆ, ಕುಂಟೆಬಿಲ್ಲೆ ತಂಡ ಎಲ್ಲ ಯಾರ್ಯಾರು ವರ್ಕ್ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದ. ಯಾಕೆಂದರೆ ಅಷ್ಟೇ ಸಪೋರ್ಟ್ ಮಾಡಿದ್ರು. ಸೊ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಕುಂಟೆಬಿಲ್ಲೆ.